ಇದು ಪಾರ್ಟ್ 2 ವಿಡಿಯೋ ಗುರು SSLC ಟ್ರಿಪ್ಪಿಂದು. ಮುಂದೆ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನೀವೇ ನೋಡ್ತಾ ಇರಿ. ಅಂತೂ ಇಂತ ಬಂದರು. ಓ ಎಷ್ಟೇನಾ ಇಷ್ಟೇನಾ ಎಲ್ಲ ಐ ಮಾಡ್ಬಿಡಿ ಹಾಗೆ ಎಲ್ಲಾರನ್ನೂ ತೋರಿಸ್ತೀನಿ. ಪ್ರತಿಯೊಬ್ಬರು ಬರ್ತಿದಂಗೆ ಬೀಳಿಸ್ಬಿಟ್ರಲ್ಲಪ್ಪ. ಆಮೇಲೆ ಎಲ್ಲಾರನ್ನು ಪರಿಚಯ ಮಾಡ್ಕೊಂಡ್ ಕೊಡ್ತೀನಿ. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು. ಎಲ್ಲರೂ ವಿನಿಗೆ ಅಪ್ರಿಶಿಯೇಟ್ ಮಾಡಿರಾ? ಈ ಟ್ರಿಪ್ಪಿಗೋಸ್ಕರನೇ ಚೀಟಿ ತಂದವ್ರೆ ಹೇಳಿದ್ರ ಎಲ್ಲರೂ. ಎಲ್ಲ ಇಲ್ಲಿ ಕೇಳಿಸ್ಕೊಂಡ್ರಿ ಒಂದೊಂದೇ. ಟ್ರಿಪ್ಪಿಗೋಸ್ಕರ ನೀವು ಚೀಟಿ ತಂದವ್ರೆ ಎಲ್ಲರೂ ಕ್ಲಾಸ್ ಮಾಡ್ಕೊಡ್ರಿ ಒಂದು. ಸ್ವಲ್ಪ ನಗಕ್ಕಾಗದೆ ಅಳಕ್ಕಾಗದೆ ಈ ಹುಡುಗಿನ ಹೊರಕ್ಕಾಗದೆ. ಅಪ್ಪ ದಿವ್ಯಾ ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೌಂದರ್ಯ ಹುಷಾರು, ಯಾವಾಗ ಸಿಮೆಂಟ್ ತಂದು ಇದ್ಬಿಟ್ಯಾ ನಡಿವಿನಿ ಹೋಗೋಣ ಅಂತ. ನಿಂದೇನೇನೋ ವಿನಿ ಕ್ಲೋಸಪ್ ಅಲ್ಲಿ ಬ್ರೋ ಗೊತ್ತಾಯ್ತಾ ಎಲ್ಲಿ ಬಂದಿದ್ದೀವಿ ಅಂತ?
ರುಪೀಸ್ ವಿಶ್ರಾಂತಿ ಧಾಮ ರೆಸಾರ್ಟ್, ರುಪಿ ರೆಸಾರ್ಟ್ ಬಂದಿದ್ದೀವಿ ಬ್ರೋ. ಫಸ್ಟ್ಗೆ ನಮ್ಮ ಬಾಸ್ಗೆ ನಮಸ್ಕಾರ ಹಾಕೊಂಬಿಡೋಣ. ಬಾಸ್ ನಮಸ್ಕಾರ ಬಾಸ್. ಪಟ ಪಟ ಬರ್ರಿ. ಅಯ್ಯೋ ನಮ್ಮ ದಿವ್ಯಂಗಂತೂ ಬರೀ ಇದೇ ಚಿಂತೆನಪ್ಪ, ಲೆಕ್ಕಾಚಾರದೇ ಚಿಂತೆ. ಲೆಕ್ಕಾಚಾರ ಎಲ್ಲ ಇವರೇ ಒಪ್ಕೊಂಡಿರೋದು. ಹೌದಾ? ಇದು ಆಕ್ಚುಲಿ ಚೆನ್ನಾಗಿ. ಓಕೆ ಡನ್. ದಿವ್ಯಾ, ಈಗ ನಮ್ಮ SLC ಬ್ಯಾಚ್ನ ಪರಿಚಯ ಮಾಡ್ಕೊಂಡು ಕೊಡ್ತೀನಿ ನೋಡ್ರಿ. ಹಾಯ್, ನಾನು ದಿವ್ಯಶ್ರೀ ಅಂತ. ನೋಡಿ ಇವರೆಲ್ಲ ನಮ್ಮ ಬ್ಯಾಚ್ ಎಲ್ಲ ನೋಡಿ ಎಲ್ಲ ಹೆಂಗ್ ಹೋಗ್ತಿದಾರೆ ನೋಡಿ. ಇವ್ರು ನಮ್ಮ ಬ್ಯಾಚ್ ಅಲ್ಲ, ಇವ್ರು ನಮ್ಮ ಸೀನಿಯರ್. ಇವರೆಲ್ಲ ದಿಕ್ಕುಗಳು, ಇವರೆಲ್ಲ ನಮ್ಮ ಸೀನಿಯರ್. ನೋಡಿ ಅವ್ರು ನೋಡು ಹುಡುಗಿರ್ನ ಹುಡ್ಕೊಂಡು ಹೋಗ್ತಾರೆ ಅವರು. ಅಯ್ಯೋ ಇಲ್ಲ ಪಾಪಚ್ಚ, ಅಲ್ಲಿ ಯಾರು ಹುಡುಗಿರಿಲ್ಲ, ಸುಮ್ಮನೆ ನೋಡ್ತಾರೆ ಹುಡುಗಿರ್ನ ಹುಡ್ಕೊಂಡು ಹೋಗಕ್ಕೆ ಅಂತ. ನಿಮ್ ಪರಿಚಯ ಮಾಡ್ಕೊಂಡು ಕೊಟ್ಟಿದ್ದೀವ್ಯಾ? ಎಷ್ಟನೇ ಬ್ಯಾಚ್ ನಿಮ್ದು? ನಾವು 2010ನೇ ಬ್ಯಾಚ್ ಅವರು. SLC ದಿವ್ಯಾ ಅಂತ. ನಾನು ದಿವ್ಯಶ್ರೀ. ನಾವು ಚೈಲ್ಡ್ಹುಡ್ ದೋಸ್ತು, ಲಂಗದ ದೋಸ್ತು. ಓಕೆನಾ? ಅವ್ರು ಬರ್ತಾ ಇದಾರೆ, ಬನ್ನಿ. ಸೌಂದರ್ಯ, ಇವ್ರು ಸೌಂದರ್ಯ ಅಂತ. ಅವ್ರು ಉಮಾ. ಇವ್ರಿನೇನ್ ಗೊತ್ತಲ್ಲ, ದಿವ್ಯಾ ಅವರೇ. ಅವ್ರ ಬ್ಯಾಕ್ ಮಾತ್ರ ತೋರಿಸ್ತಾವ್ರೆ. ಇವ್ರು ಲತಾ, ಇವ್ರು ಶಿಲ್ಪ, ಶಾರದಾ, ಲಕ್ಷ್ಮಿ. ಇನ್ ಬಾಯ್ಸ್ ಎಲ್ಲ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಇವ್ರನ್ನೆಲ್ಲ ಇವರೆಲ್ಲ ನೋಡ್ತಿದ್ರೆ SLC ಬ್ಯಾಚ್ ತರ ಕಾಣಿಸ್ತಿಲ್ಲ ನನಗೆ. ಯಾವ ಅಂಕಲ್ಗಳ ಜೊತೆ ಬರ್ತಿರೋ ತರ ಫೀಲ್ ಆಗ್ತಿದೆ. ನಾವು ಆಂಟಿದಿರ್ ಜೊತೆನೆ ಬಂದಿರೋದು, ನಾವು ಅದೇ ಫೀಲಲ್ಲಿ ಇದ್ದೀವಿ. ರಾಕಿ ನಿಂತ್ಕೊಳಪ್ಪ, ಪರಿಚಯ ಮಾಡ್ಕೊಂಡ್ ಕೊಡಪ್ಪ. ಇವ್ರು ರಾಕೇಶ್, ಶಿವರಾಜು ಅಲ್ಲಿ ಒಳಗಡೆ ಇದಾರೆ, ಇನ್ನೂ ಬೇಜಾನ್ ಜನ. ಇವ್ರು ಬಂದು ನಮ್ಮ ಬ್ಯಾಚ್ ಏಯ್ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮಧುಸೂದನ್. ಅವರೆಲ್ಲ ಬಿಸಿ ಇದ್ದಾರೆ. ಎಷ್ಟು ಜನ ಕೆಲಸ ಬಿಟ್ಟು ಬಂದಿದೀವಿ ಗೊತ್ತಾ? ಕೆಲಸ ಇಂಪಾರ್ಟೆಂಟ್ ಅಲ್ಲ. ಯಾಕೆ ಗೊತ್ತಾ? ಯಾಕೆ ಮಚ್ಚೆ? ಯಾಕೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್. 2010ನೇ ಬ್ಯಾಚು 2025ರಲ್ಲಿ ಟ್ರಿಪ್ಪಿಗೆ ಬರ್ತಾರೆ ಇದ್ರೆ ನಿಜವಾಗ್ಲೂ ನಂಬ್ತೀರಾ ನೀವು? ಲಾಸ್ಟ್ ಅಲ್ಲಿ ಐತಿ 2008 ಬ್ಯಾಚ್ ಅಲ್ಲ, ನಮ್ದು 10th ಬ್ಯಾಚ್ ಲಾಸ್ಟ್ ಆಗಿದ್ದು. ಯಾಕಂದ್ರೆ ಅಲ್ಲಿವರೆಗೂ ಜೊತೆಲೇ ಇದ್ದು, ಅದು ಕಾಮನ್. ಓಕೆನಾ? ಜೊತೆ ಬಿಟ್ಮೇಲೂ 15 ವರ್ಷ ಆದ್ಮೇಲೆ ನಾವು ಮತ್ತೆ ಸೇರಿದೀವಿ ಅಂದ್ರೆ ಅದೊಂಥರ ಮಿರಾಕಲ್ ತಾನೆ, ಕೋಇನ್ಸಿಡೆಂಟ್ ಅಂತೂ ಅಲ್ಲ ಗುರು, ಮಿರಾಕಲ್. ಅಪ್ಪಿ ಲಾಸ್ಟ್ ಅಲ್ಲಿ ಇಲ್ವಾ? ಪಿಂಕ್ ಕಲರ್ ಅಲ್ಲ ಕೆಳಗಡೆ ಬಿದ್ದು. ನನ್ ಬ್ಯಾಗ್ ಇಲ್ಲ ಗುರು, ಯಾರೋ ತಗೊಂಡೋಗ್ಬಿಟ್ಟವ್ರೆ. ನೋಡೋಣ ಯಾರು ತಗೊಂಡೋಗ್ಯಾರ ಅಂತ. ಏನೇನ್ ಮಾಡ್ತೀವಿ, ಏನೇನ್ ಆಡ್ತೀವಿ, ಪ್ರತಿಯೊಂದು ಬಿಡ್ತೀನಿ ಗುರು, ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ತೀನಿ. ಟೆನ್ಷನ್ ತಗೊಂಬಿಡಿ. ನೋಡಿ, ಈ ವಿಡಿಯೋ ನೋಡಾದ್ಮೇಲಾದರೂ ಯಾರೇ ಟ್ರಿಪ್ ಹೋಗಿಲ್ವೋ, SLC ಬ್ಯಾಚು, PUC ಬ್ಯಾಚು, ಯಾವುದೇ ನಿಮ್ಮ ಎಜುಕೇಷನ್ ಬ್ಯಾಚು, ಫ್ರೆಂಡ್ಶಿಪ್ ಗ್ರೂಪ್ ಯಾವುದೇ ಇದೆಯೋ ಅವರೆಲ್ಲ ಟ್ರಿಪ್ ಹೋಗ್ರಿ ಗುರು. ಯಾಕೆ ಗೊತ್ತಾ? ನಿಜವಾಗ್ಲೂ ಟ್ರಿಪ್ಪು ಚೆನ್ನಾಗಿರುತ್ತೆ. ಒಬ್ಬೊಬ್ಬರೇ ಹೋಗೋದ್ರಲ್ಲಿ ಏನಿಲ್ಲ ಗುರು, ಜನ ಜಾಸ್ತಿ ಇದ್ದಟ್ಟು ಟ್ರಿಪ್ಪು ಫುಲ್ ಕ್ಲಿಯರ್ ಆಗುತ್ತೆ. ನೋಡಿ ಆಲ್ರೆಡಿ ಆಲೆ ಫ್ರೆಂಡ್ಸ್ಗಳೆಲ್ಲ ಆಲೆ ಸೇರ್ತಾವ್ರು ಬೇರೆ ಕಡೆಯಿಂದ. ನೋಡಿ ಎಷ್ಟು ಜನ ಫ್ರೆಂಡ್ಸ್ ಬಂದಿದ್ದಾರೆ ನೋಡಿ. ಇದ್ರ ಓನರು ನನಗೆ ತಿಳಿದ ಮಟ್ಟಿಗೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್. ಇವ್ರ ಬಾಸ್. ಎಲ್ಲರಿಗೂ ಒಂಥರ ಉಪೇಂದ್ರ ಅವ್ರ ಬಾಸೆ. ಯಾಕೆಂದ್ರೆ ಅವ್ರ ಡೈರೆಕ್ಷನ್ಗೆ ನಾವು ಕಾಯ್ತಿರ್ತೀವಿ. ಎಲ್ಲ ಆಲ್ ಓವರ್ ಇಂಡಿಯಾನೇ ಕಾಯ್ತಾ ಇರುತ್ತೆ. ಯಾರು ಸ್ಟಾರ್ ಫ್ಯಾನ್ ಆಗಿರ್ಲಿ ಕಾಯ್ತೀವಿ ಗುರು.
ನೋಡ್ಗುರು ನಾವಿಲ್ಲಿ ಇಷ್ಟು ಖುಷಿಯಾಗಿರೋದಕ್ಕೆ ಇಂಥ ಶ್ರಮಜೀವಿಗಳು ಕಾರಣ. ಬಾ ಸಾಯ್ ಮಾಡಿ ಬಾಸ್ ಒಂದು. ಇವರಿಂದಾನೇ ನಾವು ಇಲ್ಲೆಲ್ಲ ಇಷ್ಟೊಂದು ನೀಟಾಗಿರೋದು, ನಾವಿಷ್ಟೊಂದು ಖುಷಿಯಾಗಿ ಓಡಾಡಕ್ಕಾಗ್ತಾ ಇರೋದು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನೋಡ್ತಾ ಇರಿ ಹಾಗೆ ಎಲ್ಲರೂ ಆಲ್ರೆಡಿ ಅಲ್ಲಿ ಇದನ್ನ ಟಿಕೆಟ್ ತಗೊಳಕ್ ಕಾಯ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ, ಅಲ್ಲಿದ್ದಾರೆ ಆಲ್ರೆಡಿ. ಇವ್ರಿಗಂತೂ ಪೇಮೆಂಟ್ ಚಿಂತೆ. ಪೇಮೆಂಟ್ ಅಂತೂ ಆಯ್ತು ಬಾಸ್, ಪೇಮೆಂಟ್ ಆಯ್ತು. ಒಳಗೆ ಬಿಡ್ತೀರಾ ನಮ್ಮನ್ನ? ಅಕ್ಕ ಬ್ಯಾಡ್ಜ ಬಾಸ್, ಅದು ಬ್ಯಾಡ್ಜ ಕೊಟ್ಟಿರೋದು. ಬ್ಯಾಡ್ಜ್ ಕಟ್ಟಿರೋ ಅಂದ್ರೆ ಲೈಸೆನ್ಸ್ ಸಿಕ್ತು ಅಂತ ನಮ್ಗೆ ರೊಪ್ಪಿ ರೆಸಾರ್ಟ್ಗೆ. ಇನ್ನು ಎಂಜಾಯ್ ಮಾಡೋದು ಒಂದೇ ಬಾಕಿ ಬ್ರೋ. ಜಾಲಿ 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 ಜಾಲಿ. ನಮ್ಮ ರವೇಣ ಇವ್ರೆ, ರವೇಣ ಇವ್ರೆ, ನೋಡ್ಕೊಂಬಿಡಿ. ಬಂದನೋ ಬಾವ ಇಲ್ಲ ನೋಡ ಮಾವ. ನೋಡ ನಾಳೆ ಹೆಂಗ್ ನಡೀತಾನೆ, ತಲೆ ಮುಗಿಸ್ಕೊಂಡು ನಡೀತಾನೆ. ಬಂದನೋ ಬಾವ. ಬೇಗ ಲೆಕ್ಕಾಚಾರ ಮುಗಿಸ್ಬಿಟ್ರೆ ತಿಂಡಿ ತಿಂದ್ಬಿಡೋಣ. ನೋಡಿ ಗುರು, ಇದಲ್ವಾ ಫ್ಯಾನ್ಸ್ ಅಂದ್ರೆ. ಅವ್ರ ಬಾಸ್ ಫೋಟೋ ಕೇಳ್ತಾವ್. ಯಾರು ಹೇಳ್ರಿ ಅವ್ರ ಬಾಸ್? ನಮ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅವ್ರ ಬಾಸ್ ಫೋಟೋ ಇಲ್ಲೆಲ್ಲೂ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಕರೆಕ್ಟ್ ಹಾಕ್ಬೇಕಾಯ್ತು ಬ್ರೋ, ನಾ ಬಾಸ್ ಫೋಟೋ ಹಾಕ್ಬೇಕಾಯ್ತು. ಅವ್ರ ಫೋಟೋನ ಅವ್ರ ಫಿಲಮ್ ನೋಡಕ್ಕೆ ಪ್ಯಾನ್ ಇಂಡಿಯಾನೇ ಕಾಯುತ್ತೆ ಅಂದ್ರಲ್ಲಿ. ಬಾಸ್ ನೆಕ್ಸ್ಟ್ ಟೈಮ್ ನಾವು ಮತ್ತೆ ಬರೋದ್ರೊಳಗೆ ಬಾಸ್ ಫೋಟೋ ಹಾಕ್ಬಿಡಿ. ಉಪೇಂದ್ರ ಅವ್ರ ಫೋಟೋ ಒಂದು ಹಾಕಿ, ಎಲ್ಲಾದ್ರೂ ಒಂಥವಾದ್ರೂ ಇರ್ಲಿ. ಇವರು ಪುಲ್ಚಾರು ತಿನ್ನಲ್ಲ ಸರಿನಾ? ಪಾಪಚಿ ನಾವು ತಿನ್ನುವಾಗ ಇವ್ರನ್ನ ಸಪ್ರೇಟ್ ಟೇಬಲ್ ಅಲ್ಲಿ ಕುಂಡಿಸ್ಬೇಕು, ಅದೇ ಬೇಜಾರಾಗ್ತಾ ಇರೋದು. ಸೌಂದರ್ಯ ನಿಮ್ ಫುಡ್ ರೆಸಿಪಿ ಹೇಳ್ಬಿಟ್ಟಿದ್ದೀರ ಅವ್ರಿಗೆ ಏನೇನು ಅಂತ? ಸೊಪ್ಪು ನೋಡಿದ್ರ? ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಪುಲ್ಚಾರ್ ಕಡಿಮೆನೆ ಗುರು. ಇಬ್ರಿದ್ದಾರೆ ಅದ್ರಲ್ಲಿ, ನೋಡ್ಬೇಕು. ಒಬ್ರು ಅಪ್ಡೇಟ್ ಆಗಿದ್ದಾರೆ, ಏನಾಗುತ್ತೆ ನೋಡೋಣ. ಗುರು ಎಲ್ಲಾರು ಫಸ್ಟ್ ಲಗ್ಗೆ ಇಟ್ಟಿದ್ದೇನೆ ನಾವು ತಿಂಡಿ ಕೊಂಡ್ರಿ. ಯಾಕೆಳ್ರಿ ಎಲ್ಲಾರ್ಗು ಹೊಟ್ಟೆ ಹಸ್ಬಿಟ್ಟೈತೆ. ಯಾರ್ಯಾರಿಗೆ ಹೊಟ್ಟೆ ಹಸ್ತೈತೆ ಎಲ್ಲಾರು ಕೈ ಎತ್ರ. ವಿನಯ, ಯಾರ್ಯಾರಿಗೆ ಹೊಟ್ಟೆ ಹಸ್ತೈತೆ ಎಲ್ಲಾರು ಕೈ ಎತ್ರಿ. ಇಲ್ಲಾಂದ್ರೆ ತಿಂಡಿ ಇಲ್ಲ. ಗೊತ್ತಾಯ್ತಾ ತಿಂಡಿಗೆ ಎಷ್ಟೊಂದು ಬರ್ಗೆಟ್ಟಿದೀವಿ ಅಂತ? ಗೊತ್ತಾಗುತ್ತೆ. ಇವ್ರು ಅಲ್ಲೇ ಟೇಬಲ್ ಶೀಟ್ ಹಾಕ್ತಾವ್ರೆ. ರಶ್ ಬಸ್ ಅಲ್ಲಿ ಇದನ್ನ ಹಾಕ್ತಂಗೆ ನೋಡಿ. ನಮ್ ಲಗೇಜ್ ಪಾಪ ಇವರೇ ಎತ್ಕೊಂಡ್ಬಂದಿರ. ಅದಕ್ಕೆ ಒಂದು ಟ್ಯಾಂಕ್ಸ್ ನೋಡ್ರಿ. ಟ್ಯಾಂಕ್ಸ್ ಕೊಟ್ಟಿಲ್ಲ, ನಮ್ ಲಗೇಜ್ ಎತ್ಕೊಂಡ್ಬಂದಾರ ಅವ್ರ ಪಾಪ. ಮಾಡಿದ್ನಲ್ಲ. ಬರೋ ಗುರು ಆಗ್ಲೇ ಮ್ಯೂಟ್ ಆಗ್ಬಿಟ್ಟಿತ್ತು. ಒಂದು ವಿಡಿಯೋ ಮಾಡಿದ್ದೆ. ಏನ್ ಗೊತ್ತಾ, ಇದು ನಾವು ಬಂದಿರೋ ಬ್ಯಾಚ್ 2010 10th ಬ್ಯಾಚ್. ನೀವು ನಂಬ್ತೀರಾ? ನಂಬಲೇಬೇಕು ಗುರು, ಸೀರಿಯಸ್ ಆಗಿ ನಂಬಲೇಬೇಕು. ಯಾಕೆಂದ್ರೆ ಇದು ಕೋ ಇನ್ಸಿಡೆಂಟ್ ಅಲ್ಲ ಗುರು, ನಂಬಲೇಬೇಕು. ನಮ್ಮಂತದ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಇದು ನಂಬಕ್ ಆಗ್ದಲ್ಲೇ ಇರೋದು ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಇವತ್ತು ಫ್ರೆಂಡ್ಶಿಪ್ ಮಾಡಿ ನಾಳೆ ಕಿತ್ತಾಡೋರು ಬೇಜಾನ್ ಜನ ಇದ್ದಾರೆ, ಹೌದಲ್ವಾ? ಹಂಗಾಗಿ ಅಂಥದ್ರಲ್ಲೂ ನಾವು 15 ವರ್ಷ ಆದ್ಮೇಲೆ ಇಷ್ಟು ಜನ ನಾವು ಬಂದಿಲ್ಲಿ ಟ್ರಿಪ್ಪಿಗೆ ಬಂದಿದ್ದೀವಿ ಅಂದ್ರೆ SLC ಬ್ಯಾಚು. ನಮ್ಮ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ನೀವೇ ಯೋಚನೆ ಮಾಡಿ, ಸರಿನಾ? ಎಷ್ಟೋ ಜನ ಫ್ರೆಂಡ್ಶಿಪ್ಪಲ್ಲಿ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಕಿತ್ತಾಡೋ. ಅದೇನು ಬೇಡ, ಆ ಥರ ಇರಿ. ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿರಲಿ, ಆಲ್ಮೋಸ್ಟ್ ಅಲ್ಲಿ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿರಲಿ, ಸರಿನಾ? ನಮ್ಮ ಥರನೇ ಇನ್ನು ಯಾರ್ಯಾರು ಟ್ರಿಪ್ಪಿಗೆ ಹೋಗ್ದಂಗೆ SLC ಬ್ಯಾಚ್ ಆಗಲಿ, PU ಬ್ಯಾಚ್ ಆಗಲಿ, ಡಿಗ್ರಿ ಬ್ಯಾಚ್ ಆಗಲಿ, ಇಲ್ಲ ಓದ್ದಲ್ಲೇ ಇರೋ ಎಲ್ಲೋ ಫ್ರೆಂಡ್ ಆಗಿರೋ ಒಬ್ಬ ಇವರಾಗಲಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಟ್ರಿಪ್ಗೆ ಹೋಗ್ರಿ, ಎಂಜಾಯ್ ಮಾಡಿರಿ. ಟ್ರಿಪ್ಗೆ ಹೋಗೋದು ಇಂಪಾರ್ಟೆಂಟ್. ನೋಡಿ ಇವರೆಲ್ಲ ಬಾಯ್. ನೀವೆಲ್ಲರೂ ಬಾಯ್. ಎಲ್ಲರೂ ನೀವು ಬೆಂಗಳೂರು ಫ್ಯಾಮಿಲಿ ಟ್ರಿಪ್ಪಾ ಫ್ರೆಂಡ್ಸಾ? ನೋಡಿದ್ರಾ, ಎಲ್ಲ ಫ್ರೆಂಡ್ಶಿಪ್ಪೇ ಗುರು. ಫ್ರೆಂಡ್ಶಿಪ್ಪೇ ಮುಖ್ಯ. ಟ್ರಿಪ್ಪು ಅಷ್ಟೇ, ಎಲ್ಲದಕ್ಕೂ ಅಷ್ಟೇ. ಯಾರು ಫ್ರೆಂಡ್ಶಿಪ್ಪಲ್ಲಿ ಜಗಳ ಮಾಡಕ್ ಹೋಗ್ಬಿಡಿ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಬೇಡ.
ಏನೇ ಇದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ರಿ. ಯಾರೋ ಒಬ್ಬ ಹೇಳೋಣ ಅಂತೇಳಿ ಫ್ರೆಂಡ್ಶಿಪ್ನಾಗ ಮಾತ್ರ ಕಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕೆಂದರೆ ನಾನು ಅನುಭವಿಸಿದ್ದೀನಿ, ಫ್ರೆಂಡ್ಸ್ ಕರ್ಕೊಂಡು ಮತ್ತೆ ರಿಕವರಿ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನಮಗೆ ಗೊತ್ತಿತ್ತಲ್ಲ, ನೋಡ್ದಾ ಇದೇ ಫ್ರೆಂಡ್ಶಿಪ್ ಡಿಸ್ಕಷನ್ ಅಲ್ಲಿ ಹೆಣ್ಮಕ್ಳು ಡಿಸ್ಕಷನ್ ಮಾಡ್ತಾನೆ ಇರ್ತಾರೆ, ಯಾವ ವಿಷಯಕ್ಕೆ ಅಂತ ಮಾತ್ರ ಕೇಳಬಾರ್ದು. ಬರೋ ಇನ್ನೊಬ್ಬ ಸರ್ಪ್ರೈಸ್ ಐತೆ, ಒಂದು ಸರ್ಪ್ರೈಸ್ ಹೇಳ್ತೀನಿ ಬನ್ನಿ ಇಲ್ಲಿ. ಅಪ್ಪಿ ಏನು ನಿನ್ನ ಹೆಸರು? ಪ್ರವೀಣ್. ನಿಮ್ಮ ಅಪ್ಪಾಜಿ ಹೆಸರು? ಲಕ್ಷ್ಮಣ್. ನಿಮ್ಮ ಅಮ್ಮನ ಹೆಸರು? ಶಾರದಾ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಹೆಂಗೆ ಗೊತ್ತಾ? ಇವನ್ ನನ್ನ ಕ್ಲಾಸ್ಮೇಟ್ ಮಗ ಅಂದ್ರೆ ನಂಬ್ತೀರಾ? SLC ಗುರು, ನಾನು ಇವನು ನಿಲ್ಸಿರಿ ಇಬ್ರು ಅಣ್ಣ ತಮ್ಮದಿರಿದ್ದಂಗಿಲ್ವಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಪ್ಪಿ ಎಷ್ಟನೇ ಕ್ಲಾಸು? SLC. ನೋಡ್ದಾ, ಈ ನಮ್ದು ಹತ್ತತ್ರ ನಮ್ಮ 10th ಬ್ಯಾಚ್ಗೆ ನಮ್ಮ ಫ್ರೆಂಡ್ಸು ಮಗ 10th ಅಂದ್ರೆ ಯೋಚನೆ ಮಾಡ್ರಿ ನಮ್ಮ ಟ್ರಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ, ನಮ್ಮ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ.